ಬೋರ್ವೆಲ್ ನೀರನ್ನ ಸೇವಿಸಿದಂತಹ 41 ಜನರ ಆರೋಗ್ಯ ಸ್ಥಿತಿಯಲ್ಲಿ ಭಾರಿ ವ್ಯತ್ಯಯವಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಘಟನೆ ಆಗಿರೋದು ಎಲ್ಲಿ, ಏನ್ ಕತೆ ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬೋರ್ವೆಲ್ ನೀರು ಸೇವಿಸಿ 41 ಮಂದಿಗೆ ವಾಂತಿ ಭೇದಿ ಆಗಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ ಘಟನೆ ಆಗಿದೆ. ಬಿಮ್ಸ್ನಲ್ಲಿ 3 ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅದರಲ್ಲಿ ಮತ್ತೋರ್ವ ಮಹಿಳೆಯ ಸ್ಥಿತಿ ಬಹಳ ಗಂಭೀರವಾಗಿದೆ. ಬೈಲಹೊಂಗಲ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ 3 ಪಡ್ಕೊಳ್ತಾ ಇದ್ದಾರೆ. ಇನ್ನುಳಿದವರಿಗೆ ಗ್ರಾಮದ PHC ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಬೋರ್ವೆಲ್ ನೀರು ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. ಗ್ರಾಮದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ತಂಡ ವಾಟ್ ವೆಂಟ್ ರಾಂಗ್ ಅನ್ನೋದನ್ನ ಗುರುತಿಸೋದಕ್ಕೆ ಬೀಡುಬಿಟ್ಟಿದೆ. ಸ್ಥಳಕ್ಕೆ DHO ಮಹೇಶ್ ಭೇಟಿ ಕೊಟ್ಟಿದ್ದಾರೆ ಹಾಗೂ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಬೋರ್ವೆಲ್ ನೀರನ್ನ ಇನ್ಯಾರು ಕೂಡ ಕುಡಿಬೇಡಿ ಅಂತ ಡಂಗೂರ ಸಾರಿಸೋದ್ರ ಮೂಲಕ ಸೂಚನೆಯನ್ನ ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ. ಜೊತೆಗೆ ಬೋರ್ವೆಲ್ ನೀರಿನಲ್ಲಿ ಕಲುಷಿತ ನೀರು ಮಿಕ್ಸ್ ಆಗಿರೋದಂತೂ ಸ್ಪಷ್ಟ ಆಗ್ತಾ ಇದೆ ಮೇಲ್ನೋಟಕ್ಕೆ. ಈ ವಾಂತಿ ಭೇದಿ ಎಲ್ಲ ಅದರದ್ದೇ ಸಿಂಪ್ಟಮ್ಸ್ ಆಗಿರುತ್ತೆ. ಸೊ ಕಲುಷಿತ ನೀರು ಏನು ಡ್ರೈನೇಜ್ ನೀರು ಮಿಕ್ಸ್ ಆಗಿರೋದು ಅಥವಾ ಬೇರೆ ಯಾವುದಾದ್ರೂ ವಿಷ ದ್ರವ ಏನಾದರೂ ಅಲ್ಲಿ ಮಿಕ್ಸ್ ಆಗಿರೋದು ಅನ್ನೋದನ್ನ ನೋಡ್ತಾ ಇದ್ದಾರೆ. ಮತ್ತು ಈ ವಾಂತಿ ಭೇದಿ ಎನ್ನುವಂತಹ ವಿಚಾರ ಗ್ರಾಮಗಳಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲೇ ಸಾವು ನೋವನ್ನು ತಂದುಬಿಡುತ್ತೆ. ಹೀಗಾಗಿ ಆತಂಕ ಇದೆ. ಸ್ಪಾಟಿಗೆ ಅಧಿಕಾರಿಗಳು ವಿಸಿಟ್ ಕೊಟ್ಟಿದ್ದಾರೆ. ಬೋರ್ವೆಲ್ ನೀರಿನ ಬದಲಾಗಿ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಉಳಿದ ಗ್ರಾಮಸ್ಥರಿಗೆ ಮಾಡಲಾಗಿದೆ. ವಾಟರ್ ಟ್ಯಾಂಕ್ ಮೂಲಕ ನೀರನ್ನು ಸಪ್ಲೈ ಮಾಡಿಸಲಾಗ್ತಾ ಇದೆ. ಮೀಟಿಂಗನ್ನು ಕೂಡ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. 41 ಜನರ ಆರೋಗ್ಯದಲ್ಲಿ ವ್ಯತ್ಯಯ ಅಂತ ಹೇಳಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಬ್ಲಂಡರ್ ಆಗಿದೆ. ಸೊ ಯಾರು ಹೊಣೆ ಆ ಬ್ಲೆಂಡರ್ಗೆ? ಹೇಗಿದು ಮಿಕ್ಸ್ ಆಯಿತು ನೀರು? ಮತ್ತು ನಿಜವಾಗ್ಲೂ ನೀರಲ್ಲಿ ಕಲುಷಿತ ನೀರು ಮಿಕ್ಸ್ ಆಗಿ ಏನಾದರೂ ಆಗಿದೆ ಅಥವಾ ಯಾವುದಾದ್ರೂ ವಿಷಯುಕ್ತ ಪ್ರಾಣಿಗಳು ಸತ್ತು ಬಿದ್ದ ಪರಿಣಾಮ ಈ ಥರದ್ದಾಗಿದೆಯಾ ಅನ್ನೋದನ್ನ ನೋಡ್ತಾ ಇರ್ತಾರೆ. 3-4 ಆಯಾಮದಲ್ಲಿ ಸದ್ಯಕ್ಕೆ ತನಿಖೆ ಕೂಡ ಆಗ್ತಾ ಇದೆ. ಸ್ಪಾಟಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಅವ್ರ ಹತ್ರ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಿರುತ್ತೆ ಇಂಥದ್ದೇ ರೀಸನ್ಗೆ ಹೀಗಾಗಿರ್ಬೋದು ಅಂತ. ನೋಡೋಣ, ಅದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಮಾಹಿತಿಯನ್ನು ಕೊಟ್ಟಾಗ ಗೊತ್ತಾಗತ್ತೆ ನಮಗೆ ಏನೇನು ಹೇಳ್ತಾ ಇದ್ದಾರೆ. DHO ಇರ್ಬೋದು, ಆರೋಗ್ಯ ಅಧಿಕಾರಿಗಳಿರ್ಬೋದು ಅಂತ. ಮತ್ತು ಉಳಿದವರಿಗೆ ಏನಾದರೂ ಹೆಚ್ಚಿನ ಚಿಕಿತ್ಸೆಗೆ ಅಂತ ಖಾಸಗಿ ಆಸ್ಪತ್ರೆಗೆ ಏನಾದರೂ ಚೇಂಜ್ ಮಾಡಿಸುವಂತಹ ಸಂದರ್ಭ ಕೂಡ ಇರುತ್ತೆ. ಬಿಕಾಸ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಅಲ್ಲಿ ಆರೋಗ್ಯ ಅವ್ರ ಕೈ ಕೊಡ್ತಾ ಇರೋದ್ರಿಂದ ನೋಡಬೇಕಾಗತ್ತೆ. ಮತ್ತು ಲ್ಯಾಬ್ ರಿಪೋರ್ಟ್ ಯಾವಾಗ ಬರುತ್ತೆ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕೆ ಇದ್ದೇ ಇದೆ. ಪ್ರೈಮರಿ ಇನ್ವೆಸ್ಟಿಗೇಷನಲ್ಲಿ ಕಲೆಕ್ಟ್ ಆಗಿರುವಂತಹ ಡೇಟಾ ತುಂಬ ಕ್ರೂಷಿಯಲ್ ಆಗುತ್ತೆ ಈ ಟ್ರೀಟ್ಮೆಂಟ್ ಕೊಡ್ತಾ ಇರೋರಿಗೆ. ಡೀಟೇಲ್ಸ್ ಕೊಡ್ತಾರೆ ದಿಲೀಪ್. ಏನಾಗಿದೆ ಅನ್ನೋದನ್ನ ಸ್ಥಳಕ್ಕೆ ಬಂದಂತಹ ಆರೋಗ್ಯ ಅಧಿಕಾರಿಗಳು ಕಂಡುಕೊಂಡಿದ್ದಾರಾ? ಏನು ಹೇಳ್ತಾ ಇದ್ದಾರೆ ಅವರು? ಮಮತಾ ಅವರು ಈಗಾಗಲೇ ಏನೊಂದು 35ಕ್ಕೂ ಹೆಚ್ಚು ಜನರ ಮೇಲೆ ಒಂದು ನೀರು ಕುಡಿದಂತ ಏನು ಸಮಸ್ಯೆ ಆಗಿರುವಂತದ್ದು. ಈ ನೀರನ್ನ ಟೆಸ್ಟ್ಗೆ ಕಳಿಸಲಾಗಿದೆ. ಅದರಲ್ಲಿ ಯಾವ ತರ ರಾ ಮಿಕ್ಸ್ ಆಗಿರುವಂತದ್ದು, ಅದರಲ್ಲಿ ಯಾವ ಮಿನರಲ್ಸ್ ಮಿಕ್ಸ್ ಆಗಿದ್ದು ಕೂಡ ಮಾಹಿತಿಯನ್ನು ಪಡೆದ್ರೆ ಬೆಳಗಾವಿಯ ಜಿಲ್ಲಾ ಆರೋಗ್ಯಾಧಿಕಾರಿಗಳಂತ ಮಹೇಶ್ ಕೋನಿಯವರು ಕೂಡ ಹೋಗಿ ಸ್ಥಳಕ್ಕೆ ಪರಿಶೀಲನೆ ಮಾಡಿದ್ರೆ ಮತ್ತೆ ಈ ತರ ಯಾಕೆ ಘಟನೆ ಆಯ್ತು ಈ ಸವದತ್ತಿ ತಾಲೂಕುಗಳಲ್ಲಿ ಇದೆಲ್ಲವೂ ಕೂಡ ಚೆಕ್ ಮಾಡಿ ಪರಿಶೀಲನೆ ಮಾಡಿ ನಾಳೆಷ್ಟಿಗೆ ರಿಪೋರ್ಟ್ ಅನ್ನು ತರಿಸಬೇಕು ಹಾಗೆ ಅಂತೇಳಿ ಮಾಹಿತಿಯನ್ನು ಪಡಿತಾರೆ. ಮತ್ತೆ ಈ ತರ ನೀರು ಕುಡಿದ್ರಿಂದ ಈ ತರ ಆಗಿರುವಂತದ್ದು ಕೂಡ ಬಹಳಷ್ಟು ರೋಗಿಗಳು ಹೇಳಿರುವಂತದ್ದು ಅಂತ. ಆಲ್ ರೈಟ್, ಧನ್ಯವಾದ ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ನಾಳೆ ರಿಪೋರ್ಟ್ ಬರಬಹುದು ಅನ್ನೋದ್ರ ಸಾಧ್ಯತೆ ಬಗ್ಗೆ ಈಗಷ್ಟೇ ನಮ್ಮ ರಿಪೋರ್ಟರ್ ಮಾಹಿತಿ ಕೊಡ್ತಾ ಇದ್ರು.